ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ಪ್ರಿಯ ಪರಲೋಕದ ನಿನ್ನ ಪರಿಶುದ್ಧ ಪಾದದ ಕೆಳಗಡೆ ನಾನು ಬರ್ತಾ ಇದ್ದೆ. ನಿನ್ನ ಶಿಲುಬೆ ನೆರಳಲ್ಲಿ ನನ್ನ ಮರೆಮಾಚು. ಕರ್ತನಾದ ಯೇಸುವೇ, ಕೇಳುವಂತ ನಿನ್ನ ಪ್ರಜೆಗಳಿಗೆ ಜಾಗರೂಕತೆ ಕೊಡು. ವಾಕ್ಯವನ್ನು ನೆನಪಿಟ್ಟುಕೊಂಡು ಅನುಸರಿಸುವಂತ ಭಾಗ್ಯವನ್ನು ಕೊಡು. ದೇವರೇ, ವಾಕ್ಯನೇ ದೇವರು, ದೇವರೇ ವಾಕ್ಯ ಎಂಬುದಾಗಿ ನೋಡುತ್ತಾರೆ. ಈ ವಾಕ್ಯ ಮಾತನಾಡುವುದು ನಾನು, ನಿನ್ನ ಆತ್ಮನೇ ನಿಮ್ಮ ಜನರು ದಾಹದಿಂದ ಬಂದಿದ್ದರೆ ಆ ದಾಹ ತೀರಿಸು. ನಿನ್ನ ಶಿಲುಬೆ ನೆರಳನ್ನ ಮರೆಮಾಚು. ನೀನೇ ಮಾತು ನಿನಗೆ ಗೊತ್ತಾಗಬಾರ್ದು, ಪಕ್ಕದವಳು ಗೊತ್ತಾಗಬಾರ್ದು. ಗಮನಿಸ್ರಿ, ವಾಕ್ಯ ಹೇಳ್ತದೆ ದೇವರು ನಮಗೋಸ್ಕರ ಚಿಂತಿಸುವವನಾಗಿದ್ದಾನೆ. ಅಬ್ರಹಾಮನ ಬಗ್ಗೆ ದೇವರು ಚಿಂತಿಸಿದರು. 75ನೇ ವರ್ಷದಲ್ಲಿ ವಾಗ್ದಾನ ಮಾಡಿದ ದೇವರು 99 ವರ್ಷದಲ್ಲಿ ನೆರವೇರಿಸಿದ್ದಾನೆ. ಚಿಂತೆ ಮಾಡ್ತಾ ಇದ್ದಾನೆ, ಯಾವತ್ತು ಕೊಡ್ಲಿ ಮಗನಿಗೆ ಅದ್ಭುತ, ಯಾವತ್ತು ಮಾಡ್ಲಿ ಮಗನಿಗೆ ಅದ್ಭುತ. ಖಂಡಿತ ಒಂದಿನ ಅದ್ಭುತ ಮಾಡ್ತಾನೆ. ಚಿಂತೆ ಮಾಡ್ತಾ ಇದ್ದಾನೆ. ನಿಮಗೋಸ್ಕರ ಕರ್ತನ ಚಿಂತಿಸಲಿಕ್ಕೆ ಶಕ್ತಿ. ಹಲ್ಲೆಲೂಯಾ. ಇನ್ನೊಂದು ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ ನಮ್ಮ ದೇವರು ಏನ್ ಮಾಡ್ತಾ ಇದ್ದಾನೆ? ನಮ್ಮ ಕಣ್ಣೀರನ್ನು ಒರೆಸಲಿಕ್ಕೆ ಶಕ್ತನಾಗಿದ್ದಾನೆ. ಹೇಳ್ರಿ, ನಮ್ಮ ಕಣ್ಣೀರನ್ನ ಒರೆಸಲಿಕ್ಕೆ ಶಕ್ತನಾಗಿದ್ದಾನೆ. ವಾಕ್ಯ ತೆಗೆಯೋಣ ಕರ್ತನಲ್ಲಿ ಪ್ರೇರೆ. ದೇವರ ವಾಕ್ಯ ನಮಗೆ ಹೀಗೆ ಹೇಳುವಂತದ್ದಾಗಿದೆ. ಕರ್ತನಲ್ಲಿ, ಕರ್ತನ ವಾಕ್ಯದೊಟ್ಟಿಗೆ ನಾವು ಬರೋಣ ಪ್ರೇರೆ ಜನರೇ. ವಹಿಸ್ತಿಲ್ಲ. ಆದಿಕಾಂಡ ಬರೆದ ಪುಸ್ತಕ 21ನೇ ಅಧ್ಯಾಯ 17ನೇ ವಚನ ಓದಿಕೊಳ್ಳೋಣ. 21ನೇ ಅಧ್ಯಾಯ 17ನೇ ವಚನ. ಮರೆಯು ದೇವರಿಗೆ ಕೇಳಿಸಿತು. ದೇವದೂತನ ಆಕಾಶದಿಂದ ಆಗರಳನ್ನು ಕರೆದು, ಆಗರಳೆ ನಿನಗೇನಾಯಿತು? ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ಎತ್ತಿಕೊಂಡು ಕೈ ಬಿಡದೆ ಇರು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದಿದ್ದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ತಿತ್ತಿಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ಹುಡುಗನಿಗೆ ಕುಡಿಸಿದಳು. ಬೈಬಲ್ ವಾಕ್ಯ ಹೇಳ್ತದೆ, 15ನೇ ವಚನದಲ್ಲಿ ನೋಡ್ತಾ ಇದ್ರೆ, ಭಯಂಕರವಾಗಿ ಅಳ್ತಾಳ ಆ ಸ್ತ್ರೀ. ಭಯಂಕರವಾಗಿ ಅಳ್ತಾಳ ಸ್ತ್ರೀ. ಮಗು ಸಾಯುವುದು ನೋಡಕ್ಕಾಗ್ಲಾರ್ದು ಅಳ್ತಾ ಇದ್ದಾಳೆ. ನಮ್ಮ ದೇವರು ನಮ್ಮ ಕಣ್ಣೀರನ್ನ ಒರೆಸುವವನ. ಹಲ್ಲೆಲೂಯಾ. ಕಣ್ಣೀರನ್ನ ಒರೆಸುವುದು. ಅದಕ್ಕೆ ಭಕ್ತ ಹೇಳ್ತಾನೆ, ನೀರೇಲಮ್ಮ ಕರುಣಿಂಚು ಯೇಸು ನಿನ್ನು ಬಿಡುವ ಬೇಡಮ್ಮ, ಕಲವರ ಪಡಕಮ್ಮ ಕರುಣಿಂಚು ಯೇಸು ನಿನ್ನು ಬಿಡುವ ಬೇಡಮ್ಮ, ಕರುಣ ಚೂಪಿ ಕಲತ ಮಾತೆ, ಕರುಣ ಚೂಪಿ ಕಲತ ಮಾತೆ ಯೇಸು ತೋಡಮ್ಮ, ಕಣ್ಣೀರೇಲಮ್ಮ ಕರುಣಿಂಚು ಯೇಸು ನಿನ್ನು ಬಿಡುವ ಬೋಡಮ್ಮ, ಕಲವರ ಪಡಕಮ್ಮ ಕರುಣಿಂಚು ಯೇಸು ನಿನ್ನು ಬಿಡುವ ಬೋಡಮ್ಮ. ನೀಕೆವರು
చేయలేరని అన్నారా నిన్ను నిరాశపరచారా పొరుగంటి వాడవని ఎప్పటికీ ఇంతేనని నా బ్రతుకు మారదని అనుకుంటూ ఉన్నావా లేదని ఏమైతే లేదని అన్నారా నిన్ను నిరాశపరచారా పొరుగంటి వాడవని ఎప్పటికీ ఇంతేనని నా బ్రతుకు మారదని అనుకుంటూ ఉన్నావా నేనున్నా అన్నా యేసు మాటలు మరిచావా కన్నీరు నాట్యముగా మార్చేసావా నేనున్నా అన్నా యేసు మాటలు మరిచావా కన్నీరు నాట్యముగా మార్చేను చూసావా కన్నీరేలమ్మా కరుణించు యేసు నిన్ను విడువబోడమ్మా కలవరపడకమ్మా కరుణించు యేసు నిన్ను విడువబోడమ్మా ಆಮೆನ್. ನಮ್ಮ ದೇವರು ನಿನ್ನ ಕಣ್ಣೀರು ಒರೆಸ್ತಾನೆ. ಯಾರು ನಿನ್ನ ಕಣ್ಣೀರು ಒರೆಸೋಕ್ಕಾಗ್ತದೋ ಇಲ್ಲ ಗೊತ್ತಿಲ್ಲ, ಆದರೆ ಯೇಸು ಸ್ವಾಮಿ ನಿನ್ನ ಕಣ್ಣೀರಿನ ಒರೆಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆಮೆನ್. ಕಳೆದ ರಾತ್ರಿ ನನ್ನ ಅನುಭವದಲ್ಲಿ ಹೇಳ್ತಾನೆ, ಅಳ್ತಾ ಇದ್ದ. ಮಧ್ಯರಾತ್ರಿ ಪಾಸ್ಟಮ್ ಅವ್ರ ಕೆಮ್ಮು ಜಾಸ್ತಿ ಆಗಿ ಅಳ್ತಾ ಇದ್ದಾರೆ. ನಾನು ಏನಂತ ಕಂಡ್ಬಿಟ್ಟು ನೋಡಿದ್ರೆ ಅಳ್ತಾ ಇದ್ದಾರೆ. ಯಾಕೆ ಅಳ್ತಿ ಅಂತ ಕೇಳುವಾಗ ನಾನು ಏನಾಗ್ಬಿಡ್ತೀನೋ ಏನೋ, ಕೆಮ್ಮು ಬರಕ್ಕೆ ಮಾತಾಡೋಕ್ಕಾಗ್ತಿಲ್ಲ, ಬೆಳಗ್ಗೆ ಆರಾಧನೆ ಇದೆ, ನಾನು ಏನಾಗ್ತಾನೆ ಏನೋ. ನಾನು ಹೇಳಿದೆ, ಅಲ್ಲೆಲ್ಲಯ್ಯ ನಿನ್ನ ಕಣ್ಣೀರು ಒರೆಸಕ್ಕೆ ನಾನಾಗಲ್ಲ, ನನ್ನ ಕರ್ತನ ವಾಕ್ಯ ನಿನ್ನ ಕಣ್ಣೀರು ಒರೆಸ್ತದೆ. ಆಮೇಲೆ ಅಲ್ಲೆಲ್ಲಯ್ಯ ರಾತ್ರಿ ನನ್ನ ಪಕ್ಕದಲ್ಲಿ ಮಲಗಿದ್ದಾನೆ, ನಾನು ಇದ್ರು ಹೋಗಿದ್ದಾನೆ, ತುಂಬ ಅಳ್ತಾ ಇದ್ದಾಳೆ. ಕಿಮ್ಮಿ ಅಳ್ತಾ ಇದ್ದಾಳೆ, ಉಸಿರು ಆಡ್ತಾ ಇಲ್ಲ. ನೋಡಿದ್ರೆ ಅಳ್ತಾ, ಯಾಕೆ ಅಳ್ತಾ ಅಂತ ಅಳ್ತಾ ಇಲ್ಲ. ನಾನು ಏನಾಗ್ತಾನೇನೋ, ತೋಗ್ಬಿಡ್ತಾನೇನೋ, ದೇವ್ರು ಗೊತ್ತಿಲ್ಲ. ನೀನು ಬದುಕಬೇಕು, ಸಾಗಬೇಕು, ದೇವ್ರು ಗೊತ್ತಿಲ್ಲ. ಹಲೋ, ರಾತ್ರಿ 1 ಗಂಟೆಗಿಂದ 4-5 ಗಂಟೆ ನಿದ್ರೆ ಇಲ್ಲ. ಕಣ್ಣೀರೇ ಅಳ್ತಾ ಇದ್ದ. ಏನ್ ನನಗೆ ಹಿಂಗೆ ನಿನಗೆ ಬರ್ದ ಮತ್ತೆ ಯಾರಿಲ್ಲ. ದೇವರು ನಮ್ಮ ಕಣ್ಣೀರು ಬರೆಸಲಿಕ್ಕೆ ಶಕ್ತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ. ಮತ್ ಮುಂದುವರಿಯೋಣ. ದೇವರು ಎಂತವರಂದ್ರೆ ವಾಗ್ದಾನ ಮಾಡುವವನು, ಮಾಡಿದ ವಾಗ್ದಾನವನ್ನು ನೆರವೇರಿಸುವವರು. ನಾನು ಎಷ್ಟು ಹೇಳ್ಕೊಂಡು ಬಂದಿದ್ದೇನೆ, ಈಗ ಎಷ್ಟನೇದಿದ ನೆನಪಿಟ್ಟುಕೊಳ್ಳಿ. 5ನೇದಾಗಿ ವಾಗ್ದಾನ ಮಾಡುವ ಆತನು, ಮಾಡಿದ ವಾಗ್ದಾನವನ್ನು ನೆರವೇರಿಸುವ ಆತನು. ನಮ್ಮ ದೇವರು ಬೇರೆ ವಾಗ್ದಾನ ಮಾಡಲ್ಲ, ಮಾಡಿದ ವಾಗ್ದಾನ ನೆರವೇರಿಸ್ತಾನೆ. ಬಿಡಲಾರೆನೋ ವಾಗ್ದಾನವಾ, ನಿನ್ನ ವಾಕ್ಯವೇ ನನಗಾಸರೆ. ಬಿಡಲಾರೆನೋ ವಾಗ್ದಾನವಾ, ನಿನ್ನ ವಾಕ್ಯವೇ ನನಗಾಸರೆ. ನಿನ್ನ ಸನ್ನಿಧಿಯಲ್ಲಿ ಯಾವಾಗಲೂ ನಾ ಇರುವೆನು ಯೇಸಯ್ಯ. ನಿನ್ನ ಸಮ್ಮುಖವ ಯಾವಾಗಲೂ ನಾ ಬಯಸುವೆ ಯೇಸಯ್ಯ. ನಿನ್ನ ಪಾದವೇ ನನಗೆ
ಆಧಾರವಾಯಿತು. ಚಪ್ಪಾಳೆ. ನಿನ್ನ ಸಾನ್ನಿಧ್ಯವೇ ಆಮೆನ್. ನನ್ನ ಪ್ರತಿ ಮಕ್ಕಳಿಗೆ ಮೇಲೆತ್ತುವುದಯ್ಯ. ಮಾತು. ನಿನ್ನ ಪಾದವೇ ಶಾಲನ ಬಾಬಾ ಬಾಬಾ. ನನಗೆ ವಿಕರ ಬರ ಬಾಬಾ ಬಾಬಾ. ಆಧಾರವಾಯಿತು. ವಿಕರ ಬರ ಬಾಬಾ. ನಿನ್ನ ಸಾನ್ನಿಧ್ಯವೇ ನನ್ನ ಮೇಲೆತ್ತುವುದಯ್ಯ. ಬಿಡಲಾರೆನು ವಾಗ್ದಾನವಾ. ನಿನ್ನ ವಾಕ್ಯವೇ ನನ್ನ ಆಸರೆ. ಸ್ತೋತ್ರ. ಬಿಡಲಾರೆನು ವಾಗ್ದಾನವಾ. ನೋಡಿ. ನಿನ್ನ ವಾಕ್ಯವೇ ನನ್ನ ಆಸರೆ. ನಿನ್ನ ಪನ್ನಿಧಿ ಆಧಾರವಾಯಿತು. ಸ್ತೋತ್ರ. ನಿನ್ನ ಸಾನ್ನಿಧ್ಯವೇ ನನ್ನ ಮೇಲೆತ್ತುವುದಯ್ಯ. ನಿನ್ನ ಪಾದವೇ ನನಗೆ ಆಧಾರವಾಯಿತು. ನಿನ್ನ ಸಾನ್ನಿಧ್ಯವೇ ನನ್ನ ಮೇಲೆತ್ತುವುದಯ್ಯ. ಬಿಡಲಾರೆನು ಸ್ತೋತ್ರ. ವಾಗ್ದಾನವ. ಶಕ್ತಿ ಬಿಡಲಾರೆನು ವಾಗ್ದಾನವ. ನಿನ್ನ ವಾಕ್ಯವೇ ನನ್ನ ಆಸರೆ. ಬಿಡಲಾರೆನು ವಾಗ್ದಾನವ. ನಿನ್ನ ವಾಕ್ಯವೇ ನನ್ನ ಆಸರೆ. ಬಿಡಲಾರೆನು ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಬಲ, ನಿನ್ನ ವಾಕ್ಯವೇ ಪವಿತ್ರಾತ್ಮನ ಕೃಪೆ, ನನ್ನ ಆಸರೆ. ಬಿಡಲಾರೆನು ವಾಗ್ದಾನವ. ನಿನ್ನ ವಾಕ್ಯವೇ ದೇವರಿಗೆ ಮಹಿಮೆಯಾಗಲಯ್ಯ. ನನ್ನ ಆಸರೆ. ನಿನ್ನ ಸನ್ನಿಧಿಯಲ್ಲಿ ಯಾವಾಗಲೂ ನಾ ಇರುವೆನು ಯೇಸಯ್ಯ. ನಿನ್ನ ಸಮ್ಮುಖವ ಯಾವಾಗಲೂ ನಾ ಬಯಸುವೆ ಯೇಸಯ್ಯ. ಆಮೆನ್. ಹಲ್ಲೆಲೂಯಾ. ದೇವರು ವಾಗ್ದಾನ ಮಾಡ್ತಾನೆ. ವಾಗ್ದಾನ ಮಾಡಿದಲ್ಲದೆ ಆ ವಾಗ್ದಾನ ನೆರವೇರಿಸ್ತಾನೆ. ಆಮೆನ್. ಆದಿಕಾಂಡ ಬರೆದ ಪುಸ್ತಕದಲ್ಲಿ ನೋಡುತ್ತೇವೆ ನಾವು. ಅಬ್ರಾಮನಿಗೆ 12ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ? ಒಂದ್ಸಲ ವಾಕ್ಯ ಓದ್ತೀರಾ? ಆದಿಕಾಂಡ ಬರೆದ ಪುಸ್ತಕ 12ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾನೆ. ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವನು. ನಿನ್ನ ಮೂಲಕ ಭೂಲೋಕದೆಲ್ಲ ಕುಲದವರೆಗೆ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಹಲ್ಲೆಲೂಯಾ. ಹೇಳಿ ಹಲ್ಲೆಲೂಯಾ. ದೇವರು ಹೇಳಿದನು, ಹೋಗು. ವಾಗ್ದಾನ ಮಾಡಿದನು, ನಾನು ತೋರಿಸುವ ದೇಶಕ್ಕೆ ಹೋಗು ಬಾ ಅಂತ ಹೇಳಿದನು. ಆಗ ಅಬ್ರಾಮ 13ನೇ ಅಧ್ಯಾಯದಲ್ಲಿ ಬಂದ, 14ನೇ ಅಧ್ಯಾಯದಲ್ಲಿ ಬಂದ, 15ನೇ ಅಧ್ಯಾಯದಲ್ಲಿ ಒಂದು ಅನುಮಾನ ಬಂತು. ಏನ್ ಬಂತು? ಅನುಮಾನ ಬಂತು. 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ದೇವ್ರೇ ನನಗೆ ಏನು ಕೊಟ್ರು ಏನು? ನಾನು ಆಸ್ತಿ ಕೊಟ್ರೆ ಏನು, ಹಣ ಕೊಟ್ರೆ ಏನು, ಐಶ್ವರ್ಯ ಕೊಟ್ರೆ ಏನು, ಜನ ಕೊಟ್ರೆ ಏನು, ಸೈನಿಕರಿದ್ರೆ ಏನು, ಕೂರಿದಾನ ಇದ್ರೆ ಏನು, ನನ್ನ ಮಕ್ಕಳಿಲ್ಲಲ್ಲ, ನನ್ನ ಮಕ್ಕಳಿಲ್ಲಲ್ಲ. 15ನೇ ಅಧ್ಯಾಯದಲ್ಲಿ ಬಾಧೆ ಪಡ್ತಾನೆ. ಕೆಳಗೆ ಹೇಳ್ತಾನೆ, ಅವನು ಮಲಗಿರುವ ಸ್ಥಳದ ಎಬ್ಬಿಸ್ಕೊಂಡು ಬಂದು ಹೊರಗೆ ತೋರಿಸ್ತಾನೆ, ಆಕಾಶದ ಕಡೆಗೆ. ಏನ್ ತೋರಿಸ್ತಾನೆ? ಅವನು ಕೌಂಟ್ ಮಾಡಪ್ಪ, ಲೆಕ್ಕಿಸು, ಅಷ್ಟು ಮಕ್ಕಳಿಂದ ಕೊಡುತ್ತಾನೆ. ಅಲ್ಲಿಗೂ ಅವನು ನಂಬಲಿಲ್ಲ. ತಿರುಗಿ ಸಮುದ್ರದ ಒಂದು ದಡಕ್ಕೆ ಕರ್ಕೊಂಡು ಹೋಗಿ ಉಸುಗು ತೋರಿಸ್ತಾನೆ. ಉಸುವಿನಲ್ಲಿ ಹೇಳ್ತಾನೆ, ಇದರಲ್ಲಿ ಕಲ್ಲು ಕೌಂಟ್ ಮಾಡು, ಲೆಕ್ಕ ಮಾಡು, ಅಷ್ಟು ಮಕ್ಕಳು ಕೊಡ್ತೇನೆ. ಇದೆಲ್ಲ ವಾಗ್ದಾನವೇ. ಇದೇನು ಹೇಳ್ರಿ? ವಾಗ್ದಾನವೇ. 12ನೇ ಅಧ್ಯಾಯದಲ್ಲಿ ವಾಗ್ದಾನವೇ, 15ನೇ ಅಧ್ಯಾಯದಲ್ಲಿ ವಾಗ್ದಾನವೇ. ಮತ್ತೆ 19ನೇ ಅಧ್ಯಾಯಕ್ಕೆ ಬಂದು ನೋಡಿದ್ರೆ 19ನೇ ಅಧ್ಯಾಯದಲ್ಲಿ ಕೂಡ ವಾಗ್ದಾನ ಮಾಡ್ತಾ ಇದ್ದಾನೆ. ಅಲ್ಲಿ ಸೋದೋಮ್ ಗೊಮೋರ ಪಟ್ಟಣಕ್ಕೆ ಹೋಗ್ತಿರ್ಬೇಕಾದ್ರೆ ದೇವದೂತರು ಆ ಸೋದೋಮ್ ಗೊಮೋರ ಪಟ್ಟಣ ನಾಶ ಮಾಡಕ್ ಹೋಗ್ಬೇಕು ಅಂದುಕೊಳ್ಳೋಕೆ ಮುಂಚಿತವಾಗಿ ಅಬ್ರಹಾಮನನ್ನು ಭೇಟಿ ಆಗ್ತಾರೆ. ಅವ್ರ ಮನೆಗೆ ಊಟ ಮಾಡ್ತಾರೆ. ಊಟ ಮಾಡಿ ಹೊರಡುತ್ತಿರ್ಬೇಕಾದ್ರೆ ಮತ್ತು ಸರ್ ವಾಗ್ದಾನ ಮಾಡ್ತಾರೆ, ಅಬ್ರಹಾಮನ ಹೆಂಡತಿಯಲ್ಲಿ
ಸ್ವಾಮಿ ಗುಡಾರದ ಒಳಗಿದ್ದಾಳೆ, ಬರುವ ಇಂಥ ವರ್ಷದಲ್ಲಿ ನೆಂಟಿಗೊಂದು ಮಗು ಇರ್ತದೆ. 12ನೇದಲ್ಲಿ ಹೇಳ್ದ ಅದೇ, 15ನೇದಲ್ಲಿ ಹೇಳ್ದ ಅದೇ, ಮತ್ತೆ 17ನೇದಲ್ಲಿ ದೋಷ ಇಲ್ಲದೆ ನಡ್ಕೋ ಅಂತ ಹೇಳ್ತಾನೆ ಅದೇ. ವಾಗ್ದಾನಗಳನ್ನು ಹಂಗೆ ಇಟ್ನ. ಹಲ್ಲೆಲೂಯಾ. ಅಬ್ರಹಾಮ್ ವಾಗ್ದಾನ ಮಾಡಿದ್ನ? ಬೈಬಲ್ ವಾಕ್ಯ ತೆಗಿರಿ. ನಿಮಗೆ ಡೌಟ್ ಇದ್ರೆ ನೋಡ್ರಿ ಕರ್ತನಲ್ಲಿ ಪ್ರದೇಶ ಮಕ್ಕಳೇ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಅಲ್ಲಿ 17ನೇದಲ್ಲಿ ಹೇಳ್ತಾನೆ, ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡುಕೊಂಡು ದೋಷವಿಲ್ಲದವನಾಗಿರು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನೋ ಅಂದನು. ಅಬ್ರಹಾಮನು ಅಡ್ಡ ಬೀಳಲು ದೇವರು ಅವನ ಸಂಗಡ ಮಾತಾಡಿ, ನಾನಂತೂ ನನಗೆ ವಾಗ್ದಾನ ಮಾಡುತ್ತೇನೆ. ಏನಂತಾನೆ ಅಲ್ಲಿ? ವಾಗ್ದಾನ ಮಾಡುತ್ತೇನೆ. ಏನಂತ ವಾಗ್ದಾನ ಮಾಡ್ತಾನೆ? ಏನಂದರೆ, ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವಿ, ಇನ್ನು ಮುಂದೆ ನಿನಗೆ ಅಬ್ರಾಮ್ ಎಂದು ಹೆಸರಿರುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರಿಡುವೆನೋ. ಹಲ್ಲೆಲೂಯಾ. 17ನೇದಲ್ಲಿ ವಾಗ್ದಾನ ಮಾಡಿದ. ಮತ್ತೆ 19ನೇ ಬರೋಣ. ಆಮೆನ್. ಹಲ್ಲೆಲೂಯಾ. ಜರ ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಕರ್ತನ ವಾಕ್ಯ ಹೇಳ್ತದೆ. ಕರ್ತನ ವಾಕ್ಯವನ್ನ ನಾವು ಮತ್ತೊಂದು ಸಾರಿ ಓದೋಣ. 18ನೇ ಅಧ್ಯಾಯಕ್ಕೆ ಬಂದು ನೋಡಿದ್ರೆ 18ನೇ 8ನೇ ವಚನದಿಂದ ಓದ್ಕೊಂತ ಬರ್ರಿ. ಅಬ್ರಹಾಮನು ಹಾಲು ಮೊಸರನ್ನು ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದನು. ಅವರು ಮರದ ಕೆಳಗೆ ಊಟ ಮಾಡುವವರೆಗೂ ಅವನ ಹತ್ತಿರ ನಿಂತುಕೊಂಡು ಉಪಚಾರ ಮಾಡಿದನು. ಬಳಿಕ ಅವರು ಅವನನ್ನು, ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು ಅವನು, ಹೇಗೋ ಗುಡಾರದಲ್ಲಿದ್ದಾಳೆ ಅಂದನು. ಅದಕ್ಕವನು, ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿಮ್ಮ ಬಳಿಗೆ ಬರುತ್ತೇನೆ, ಬಂದಾಗ ನಿನ್ನ ಪತ್ನಿಯಾದ ಸಾರಳೆಗೆ ಮಗನಿರುವನು ಅಂದನು. ಅದೇ ಪದೇ ಹೇಳ್ಬೇಕಾದ್ರೆ ಬೇಜಾರಾಗಲ್ಲ? ಅದೇ ಹೇಳ್ತಾರೆ ಆ ಕಡೆ ವಾರ, ಇದು ಹೇಳ್ತಾರೆ ಈ ವಾರ, ಬರೋ ವಾರ ಅದೇ ಹೇಳ್ತಾರೆ, ಬೇಜಾರಾಗಲ್ವಾ? ಅಬ್ರಹಾಮನ ಪರಿಸ್ಥಿತಿ ಹಂಗೆ ಇದೆ. ಅಬ್ರಹಾಮನು, ಅಯ್ಯೋ 12 ಸ್ಟಾರ್ಟ್ ಮಾಡಿದರೆ ಸ್ವಾಮಿ, ಕೊಡ್ತೇನೆ ಅಂತ, ಇನ್ನು ಎಲ್ಲಿ? ಆದ್ರೆ ದೇವ್ರು ಮಾತಾಡ್ತಾನಲ್ಲಿ ಏನಂತ ಗೊತ್ತಾ? ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತಾನೆ, ಬಂದಾಗ ನನ್ನ ಪತ್ನಿಯಾದ ಸಾರಳೆಗೆ ಮಗನಿರುವನು ಅಂದನು. ಆ ಮಾತನ್ನು ಹಿಂದೆ ಗುಡಾರದ ಬಾಗಿಲಲ್ಲಿ ನಿಂತಿದ್ದ ಶಾರಳೆ ಕಿವಿಗೆ ಬಿತ್ತು. ಅಬ್ರಹಾಮನು ಶಾರಳು ಬಹುವೃದ್ಧರಾಗಿದ್ದರು. ಶಾರಳಿಗೆ ಮುಟ್ಟು ನಿಂತು ಹೋಗಿತ್ತು. ಹೀಗಿರಲ್ಲ, ಯಾಕೆ ನನ್ನಂತ ಮುದುಕಿಗೆ ಭೋಗವಾಗುತ್ತೆ? ಕೆಲವು ಸಾರಿ ವಾಗ್ದಾನ ನಂಬಕ್ಕಾಗಲ್ಲ ನಮ್ಮ ಕೈಲಿ. ನಾನು ನಂಬಲ್ಲ, ದೇವ್ರು ಹೇಳಿದ್ನಲ್ಲ, ಮಾಡಿಲ್ಲಲ್ಲ. ನೀ ಯಾಕೆ ಭಯಪಡ್ತೀಯ? ದೇವರು ಹೇಳಿದ್ದು ಮಾಡ್ತಾನೆ, ಮಾಡದೆ ದೇವ್ರು ಹೇಳ್ತಾನೆ, ಮಾಡ್ಲಾರ ದೇವ್ರು ಹೇಳಲ್ಲ. ಹಲ್ಲೆಲೂಯಾ. ವಾಗ್ದಾನ ಮಾಡಿದಾನೆ. ಈಗ ನಾವು ಮುಂದುವರಿಯೋಣ ಕರ್ತನಲ್ಲಿ ಪ್ರಿಯ ಮಕ್ಕಳೇ. ಹಲ್ಲೆಲೂಯಾ. 21ನೇ ಅಧ್ಯಾಯಕ್ಕೆ ಬರೋಣ. ಯಾಕಂದ್ರೆ ಎಲ್ಲ ಓದಿಸಕ್ಕೆ ಸಮಯ ಕಡಿಮೆ ಇರೋದ್ರಿಂದ 21ನೇ ಅಧ್ಯಾಯಕ್ಕೆ ಬರೋಣ. 1ನೇ ವಚನ ಓದೋಣ. ಯೆಹೋವನು ತಾನು ಹೇಳಿದಂತೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನ ನೆರವೇರಿಸಿದನು. ಓದೋಣ ಕೆಳಗಡೆ. ಹೇಗೆಂದರೆ, ಬಸುರಾಗಿ ಹಲ್ಲೆಲೂಯಾ. ಚಪ್ಪಳ ತಟ್ಟೋಣ ಎಲ್ಲರೂ ಗಟ್ಟಿಯಾಗೆ. ಚಪ್ಪಳ ತಟ್ಟೋಣ ಗಟ್ಟಿಯಾಗೆ. ಕತೆ ಆಮೇಲೆ ನನ್ನ ದೇವರು ವಾಗ್ದಾನ ಮಾಡ್ತಾನೆ, ಮಾಡಿದ ವಾಗ್ದಾನ ನೆರವೇರಿಸ್ತಾನೆ.
ಬೇರೆ ಹೇಳ್ಕಾಂತ ದೇವರೆಲ್ಲ ಹೇಳ್ದನ್ನ ಮಾಡ್ತಾನ್ರಿ. ನಿಮ್ಮಲ್ಲಿ ಕೆಲವರು ಡೌಟ್ ಬರ್ಬೋದು, ನಮ್ಗೆ ಹೌದಲ್ಲ ಇಷ್ಟು ವರ್ಷ ಆಯ್ತಲ್ಲ. ಅಬ್ರಾಹ್ಮನ್ 12ನೇ ದಿನದಲ್ಲಿ ಸ್ಟಾರ್ಟ್ ಮಾಡಿದ್ದು, ಎಷ್ಟನೇ ದಿನದಲ್ಲಿ ಕೊಟ್ಟ ಅಂದ್ರೆ ಒಂದೊಂದು ಅಧ್ಯಾಯ ಅಷ್ಟಲ್ಲ, ವರ್ಷಗಳು ಕಳೆದೋಗ್ಯವಲ್ಲಿ. 75ನೇ ವರ್ಷದಲ್ಲಿ ದೇವರು ವಾಗ್ದಾನ ಮಾಡಿದ್ದು 99 ವರ್ಷದಲ್ಲಿ ದೇವರು ನೆರವೇರಿಸಿದ. ನಾವು ಮುಟ್ಟು ನಿಂತು ಹೋಗಿರ್ಬೋದು, ಇದು ಆಗಲ್ಲ, ಇದು ಅಸಾಧ್ಯ ಅಂದ್ಕೊಂಡಿರ್ಬೋದು, ಆದ್ರೆ ದೇವರು ಸಾಧ್ಯವಾಗುವಂತ ಮಾಡ್ತಾರೆ. ಆಮೇಲೆ ಅದಕ್ಕೆ ಹೇಳಿದು, ಬಿಡಲಾರೆನೋ ಆಡ್ಬೇಡಿ ನಿನ್ನ ವಾಕ್ಯವೇ. ಎಷ್ಟು ಜನರಿಗೆ ಹೇಳ್ತೀರಿ ಮಾತನ್ನ? ಏನು ಆ ಕಡೆ ವರ್ಷ ಅದೇ ವಾಗ್ದಾನ ಬಂತು, ಈಗ ಜನವರಿ ವಾಗ್ದಾನ ತಗೋತಾರ, ಸ್ವಾಮಿ 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 ಒಳ್ಳೆದಲ್ಲ. ಈ ವಾಗ್ದಾನ ಅಲ್ಲ ಇದು, ಈ ವಾಗ್ದಾನ ಅಲ್ಲ. ನಿನ್ನ ಪ್ರಾರ್ಥನೆ ಮಾಡುವಾಗ, ನೀನು ಮೊಣಕಲಾಗಿ ಕರ್ತರು ಕೂಗುವಾಗ ದೇವರು ಸ್ವರ ಕೊಟ್ಟು ಹೇಳ್ತಾನೆ, ಇದನ್ನು ಮಾಡ್ತಾನೆ, ಇದು ಮಾಡ್ತಾನೆ, ಇದು ಕೊಡ್ತೇನೆ ಅಂತ. ಆಮೇಲೆ ಹಲ್ಲೆಲೂಯ. ನನಗೆ ದೇವರು ವಾಗ್ದಾನ ಮಾಡಿದ, ನನಗೆ ಕೊಟ್ಟ ವಾಗ್ದಾನ ನೆರವೇರಿಸಿದ್ದಾನೆ. ನನ್ನ ಸಭೆಯ ಬಗ್ಗೆ ಮಾತಾಡಿದ, ಸಭೆಯನ್ನು ನೆರವೇರಿಸಿದ್ದಾನೆ. ಬೆಟ್ಟದ ಪ್ರಾರ್ಥನೆಯಲ್ಲಿ ದೇವರು ತೋರಿಸಿದ್ದಾನೆ. ನೆನಪಿದ್ಯಾ? ಬಾಲ್ಕನಿ ಚರ್ಚ್ ಕಟ್ತೇನವಂತ ಯಾರು ನೆನಪಿದೆ? ಬೆಟ್ಟದಲ್ಲಿ ದೇವರು ವಾಗ್ದಾನ ಮಾಡಿದ್ದ, ಕಟ್ಟಿದವೇ ಇಲ್ಲ. ಹಲೋ, ದೇವರು ಮಾಡಿದ ವಾಗ್ದಾನ ನೆರವೇರಿಸ್ತಾನ್ರಿ, ಅದು ನಿಲ್ಲುವುದಿಲ್ಲ, ತಡವಾಗಬಲ್ಲಷ್ಟೇ. ಅವಾಗ ಕೇಳ್ತಾನೆ, ತಡವಾದರೂ ಕಾದಿರು, ಅದು ತಪ್ಪದೆ ಬಂದೇ ಬರ್ತದೆ. ಮಾಡಿದ ವಾಗ್ದಾನ ನಿಂತು ಹೋಗುವುದಿಲ್ಲ, ನೆರವೇರ್ತದೆ. ಆತನು ಕೊಟ್ಟ ಮಾತು ತಪ್ಪಿಸ್ಕೊಳ್ಳೋನಲ್ರಿ, ಕೊಟ್ಟ ಮಾತು ಜಾರಿಕೊಳ್ಳೋನಲ್ಲ, ಕೊಟ್ಟ ಮಾತು ಮರೆತು ಹೋಗೋನಲ್ಲ. ನೀನು ಮರೆತುಬಹುದು, ನೀನು ಮರೆತು ಹೋಗಬಹುದು, ನೀನು ಬಿಟ್ಟು ಬಿಡಬಹುದು, ಅದು ನೀನು ಮಾಡಿದ ವಾಗ್ದಾನ ಮಾಡಿದ ದೇವರು ಮರೆಯುವುದಿಲ್ಲ, ಅದು ನೆರವೇರಿಸ್ತಾನೆ. ಕೊಟ್ಟೆ ಕೊಡ್ತಾನೆ, ಮಾಡೇ ಮಾಡ್ತಾನೆ. ಆಮೇಲೆ ಹಲ್ಲೆಲೂಯ. ಸೋದರ ರೇಣುಕಮ್ಮಲ್ಲಿದ್ದಾರೆ, ಅವ್ರು ತಮ್ಮ ಭಯಂಕರ ಕುಡಿತಾ ಇದ್ದ, ಎಷ್ಟು ಹೇಳಿದ್ರು ಬಿಡ್ತಾ ಇಲ್ಲ. ನಾನು ಅವ್ರಿಗೆ ಹೇಳಿದೆ, ಇನ್ನು ಕೆಲವೇ ವರ್ಷಗಳು ತಾನೇ ಬಿಡ್ತಾನೆ ಕುಡಿಯೋದು. ದೇವ್ರು ಹೇಳ್ತಾ ಅದನ್ನು ಪ್ರಾರ್ಥನೆ ಮಾಡಿದ್ವಿ, ಅವ್ರ ಮನೆಗೆ ಪ್ರಾರ್ಥನೆ ಮಾಡಿದ್ವಿ. ಎಲ್ಲಿ ಬಿಡ್ತಾನೆ ಸಾರ್, ಇದ್ರಾಗ ಸತ್ತು ಹೋಗ್ತಾನೇನೋ? ನೋ, ಆತನು ಸಾಯುವುದಿಲ್ಲ, ಆತನು ಬಿಡ್ತಾನೆ. ರೇಣುಕಮ್ಮ ಇದೆಯಾ? ನೆನಪಿದೆಯಾ? ಇದೇ ಮಾತು ಹೇಳ್ತಾ ಇದ್ದೆ, ಓದಂಗಲ್ಲ, ನಾನು ಹೇಳ್ದಂಗಲ್ಲ ಕೂಡ ಜಾಸ್ತಿ. ನಾನು ಯಾವತ್ತ ಮಾತು ಹೇಳಿ ಬಂದಿರ್ತಾನೋ ತಿರುಗ್ದನೆ ಜಿಗಿ ಕುಡಿತಾನ ಮನುಷ್ಯ. ಮತ್ತೆ ಹೆಂಗ ನಂಬಬೇಕು? ಅವನು ನಿನ್ ತಮ್ಮ ಬಿಡ್ತಾನಮ್ಮ, ಚೆನ್ನಾಗ್ ಆಗ್ತಾನೆ ಹೇಳಿ ಬರ್ತೀನ, ತಿರುಗದನೆ ಜಾಸ್ತಿ ಕುಡಿದು ಬರ್ತಾನ. ಆ ವಾರೆಲ್ಲ ಫುಲ್ ಡ್ರಿಂಕ್. ತಿರುಗನ್ ಸರಿ ಹೋದಾಗ ತಿರುಗಿ ಅವ್ರ ಅಮ್ಮ ಹೇಳ್ತಿದ್ರು, ಏನ್ ಮಾಡ್ಬೇಕು ಸಾರ್, ಜಾಸ್ತಿ ಮಾಡ್ಬಿಟ್ಟಾನ. ಪರವಾಗಿಲ್ಲ ಮಾತು ಬಿಡ್ತಾನ. ನಂಬ್ತೀರ ನೀವಾದ್ರೆ? ಅದೇ ಹೇಳ್ತಿ ನೀನ್ ಆಯ್ತಾ? ಈತ ಅದೇ ಮಾಡ್ತಾನ. ಆ ದೇವರ ವಾಗ್ದಾನಕ್ಕೆ ಅವ್ರ ತಂದೆ ಇದ್ರು, ಇವತ್ತು ಕರ್ತಲಿದ್ದು ಹೋಗಿದ್ದಾರೆ. ಅವ್ರ ತಂದೆ ನಂಬಿಕೆ, ರೇಣುಕಮ್ಮ ನಂಬಿಕೆ, ಇವತ್ತು ಅವ್ರ ತಮ್ಮ ಆರೋಗ್ಯಕರವಾಗಿ ದೇವರು ಇದಾನೆ. ವಾಗ್ದಾನ ನೆರವೇರ್ತದೆ, ವಾಗ್ದಾನ ನಿಂತು ಹೋಗುವುದಿಲ್ಲ. ಹಲ್ಲೆಲೂಯಾ. ನಮ್ ದೇವ್ರು ಏನ್ ಹೇಳ್ರಿ, ವಾಗ್ದಾನ ಮಾಡ್ತಾನೆ, ಮಾಡಿದ ವಾಗ್ದಾನ ನೆರವೇರಿಸ್ತಾನೆ. ಹೇಳ್ರಿ, ವಾಗ್ದಾನ ಮಾಡ್ತಾನೆ, ಮಾಡಿದ ವಾಗ್ದಾನ ನೆರವೇರಿಸ್ತಾನೆ. ನೀನು ಮರಿಬಹುದು, ಆದರೆ ಮಾಡಿದ ವಾಗ್ದಾನ ಮಾಡಿದ ದೇವರು ಮರೆತು ಹೋಗೋದಿಲ್ಲ. ಏಮೇ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಜೀವನದಲ್ಲಿ ಅದ್ ಮಾಡಿದನ್ರಿ, ಅದಕ್ಕೆ ನಿಂತಿಲ್ಲಿ ಸಾಕ್ಷಿ ನಿಮ್ಮ ಮಟ್ಟಿಗೆ ಮಾತಾಡ್ತೇನೆ. ನನಗೊಂದಲ್ಲ, ಇಲ್ಲಿ ಕುಂತಿರೋ ಪ್ರತಿಯೊಬ್ಬರಿಗೆ ಅದನ್ನು ಮಾಡ್ತಾ ಇದ್ದಾನೆ, ನೀವು ಅದನ್ನ ಕಣ್ತೆರೆದು ನೋಡ್ತಾ ಇಲ್ಲ. ವಾಗ್ದಾನ ಮಾಡಿದಾನೆ, ವಾಗ್ದಾನ ನೆರವೇರಿಸ್ಕೊಂಡು ಬರ್ತಾ ಇದ್ದಾನೆ, ನೀನ್ ನೋಡ್ಬೇಕು ಕಣ್ತೆರೆದು. ಆಮೇಲೆ ಇದೀರಾ? ಹೆಸರಿದ್ದೀರಾ? ನಿನಗೆ ಏನು ವಾಗ್ದಾನ ಮಾಡೋನೋ ಒಂದ್ಸಲ ನೆನಪು ಮಾಡಿಕೋ. ಕಳೆದ ವರ್ಷ ಏನ್ ಮಾಡ್ದ, ನೆರವೇರುತ್ತೆ ಇಲ್ಲ. ಆಚೆ ವರ್ಷ ಏನ್ ಮಾಡ್ದ, ನೆರವೇರುತ್ತಿಲ್ಲ. ಸೋತು ಹೋಗಬೇಡ, ಬಿಟ್ಟು ಬಿಡಬೇಡ. ಇದನ್ನ ಮಾಡುದೇವ್ರೆ, ಇದು ನೆರವೇರಿಸು. ನಂಬಿಕೆ ಇರ್ತಾನೆ, ನಂಬಿಕೆ ಬಿಡಲ್ಲ. ನಾವ್ ಆಡಿದ್ವಿ, ಬಿಡಲಾರೇನೋ. ನಿನ್ನ ವಾಕ್ಯವೇ ನಮ್ಗೆ ಯಾವ್ದು, ಎಲ್ಲಿಂದ ವಾಗ್ದಾನ ನೆರವೇರದ? ವಾಕ್ಯದಿಂದನೇ
ನೀನು ಯಾವಾಗ ವಾಕ್ಯವನ್ನು ನಂಬ್ತೀಯೋ ವಾಗ್ದಾನ ನೆರವೇರಲಿಕ್ಕೆ ಪ್ರಾರಂಭವಾಗ್ತದೆ. ಅಬ್ರಾಮ ಸೋತು ಹೋದನು 15ನೇದಲ್ಲಿ. ನೋಡ್ರಿ ಕೊಟ್ಟಿದ್ರೆ 15ನೇದಲ್ಲಿ ಏನ್ ಕೊಟ್ರೆ ಏನ್ ಮಾಡ್ಬೇಕು ಸ್ವಾಮಿ, ನನ್ನ ಸಂತಾನವಿಲ್ಲದವನಾಗಿದ್ದೇನೆ ಅಂತ 15ನೇದಲ್ಲಿ. ಇವನು ಏನಪ್ಪ ಅವತ್ತು ಹೇಳಿದ್ದಾನೆ, 12ನೇದಲ್ಲಿ ಹೇಳಿದ್ದಾನೆ, 13ನೇದೆಲ್ಲ ಶ್ರೀಮಂತಿ ಕೊಟ್ಟಿದ್ದಾನೆ, ಮತ್ತೇನು ಹಿಂಗೆ ಮಾತಾಡ್ತಾನ ಅಂತ ಬೇಜಾರಾಗ್ಬೋದು. ದೇವರು ಬೇಜಾರಾಗ್ಲಿಲ್ಲ, ಎಬ್ಬಿಸ್ಕೊಂಡು ಹೊರ ಕರ್ಕೊಂಬಂದು ತೋರಿಸ್ತಾನೆ. ನಕ್ಷತ್ರಗಳನ್ನ ಕರ್ಕೊಂಡೋಗಿ ಸಮುದ್ರದ ಉಸುವಿಗೆ ತೋರಿಸ್ತಾನೆ, ಕಲ್ ಕೌಂಟ್ ಮಾಡಂತ. ದೇವರ ವಾಗ್ದಾನ ನಿಂತು ಹೋಗುವುದಿಲ್ಲ. ಆಮೆನ್. ಹಲ್ಲೆಲೂಯಾ. ನಂಬುವವರು ಮಾತ್ರ ಗೆದ್ದಿದ್ದಾರೆ. ಹೇಳ್ರಿ, ನಮ್ಮ ದೇವರು ಹಿಂಗ್ ಕೈ ಇಟ್ಟಿನಂದ್ರೆ ಅರ್ಥ ಮಾಡ್ಕೋಬೇಕು ನೀವು. ನಮ್ಮ ದೇವರು ನಾವ್ ಯಾರ ಕೈಗಿದ್ದೇವೆ? ಕೆಲವರು ಹೆಂಡತಿ ಕೈಗಿರ್ತಾರ. ಹೆಂಡತಿ ಆಡ್ದಂಗ ಆಡ್ತಿರ್ತಾರೆ ಅವ್ರು. ಬೈಟೋ ಅಂದ್ರೆ ಬೈಟೋ, ಹಿಂದಿ ಚಪ್ರ, ಉಠೋ ಅಂದ್ರೆ ಉಠೋ, ಚಲೋ ಅಂದ್ರೆ ಚಲೋ. ಚಪ್ಪೀರ ಆವು ಆವು ಪಾಮನಾಗಿ ತಿಳಿದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಹಿಂದಿಕ್ಕಾದ ಪ್ರಸಂಗ ನಂದಲ್ಲ, ಇಲ್ಲಿ ನೋಡ್ತೇವೆ ನಾವು ಯಾರ ಕೈಗಿದ್ದೇವೆ ಹೇಳಿ. ನಮ್ಮ ದೇವರು ಏನಾದ್ರೂ ನಾನಿ ಮಾಡಕ್ ಬಿಡ್ತಾನಮ್ಮ? ಬಿಡಲ್ಲ. ಹೆಂಡತಿಗಾಗಿದ್ರೆ ಜೋಬೆಲ್ಲ ಖಾಲಿ ಮಾಡ್ತಾಳ, ಖಾಲಿ. ಹಲ್ಲೆಲೂಯಾ. ಮಕ್ಕಳಿಗಾಗಿದ್ರೆ ಮಕ್ಕಳಿನ ಆಸ್ತಿನ ಹಾಳು ಮಾಡ್ಬೋದು. ನೀನ್ ದೇವರ ಅಂಗೈಲಿದ್ರೆ ನೀನು ಉದ್ಧಾರ ಆಗ್ತೀಯಾ, ಆಶೀರ್ವಿಸಲ್ಪಟ್ಟ ವ್ಯಕ್ತಿ ಆಗ್ತೀಯಾ, ಅನೇಕರಿಗೆ ಆಶೀರ್ವಾದ ನಿಧಿ ಆಗ್ತೀಯಾ. ಮತ್ತೆ ಎರಡನೇದಾಗಿ ನಮ್ ಜೊತೆ ನಡೀತಾನೆ. ಬಳ್ಳಾರಿಗೆ ಹೋದ್ರು ರಾಂಪುರಿಗೆ ಹೋಗ್ಬಪ್ಪ ಅಂತನ. ಹಲ್ಲೆಲೂಯಾ. కొత్తూరుకు పోతే ఏసై వస్తాడు లేదమ్మా? వస్తాడా? ఇట్లా అంటే నాకు అర్థం అది. ఇట్లా అన్నది నువ్వు, వస్తాడు లేదా? ఏసై వస్తాడు లేదా? వస్తాడు. ఇవ్వ కరెక్ట్ మాట్లాడలే. హల్లెలూయా. ನಮ್ಮ ದೇವರು ನಮ್ಮ ಜೊತೆ ನಡೀತಾನೆ. ನಂಬರ್ 3 ನಮಗಾಗಿ ಹೇಳ್ರಿ, ಚಿಂತಿಸ್ತಾನೆ. ನಿನ್ನ ಗಂಡ ನಿನ್ನ ಬಗ್ಗೆ ಚಿಂತೆ ಮಾಡ್ತೀವಿ. ಕೆಲವರು ಚಿಂತೆ, ಅಪ್ಪ ಹತ್ರ ಬಂತು, ಎಂತ ಸೀರೆ ತಗೋಬೇಕು, ಏನು ಮಾಡಬೇಕು. ನಿನ್ನಪ್ಪ ಚಿಂತಿಸ್ತಾನ, ಒಂದು ಒಳ್ಳೇದು ಕೊಡ್ತಾನೆ ನಿಮಗೆ. ಆಮೇಲೆ ನೋಡ್ರಿ, ಹಲ್ಲೆಲೂಯಾ. ನಿನಗೆ ಬೇಕನ್ಬೇಕಂದ್ರೆ ಏಸಪ್ಪನ ಹತ್ರ ಪ್ರೇಯರ್ ಮಾಡಬೇಕು. ಪ್ರೇಯರ್ ಮಾಡಿದ್ರೆ ನಿನ್ನ ಗಂಡನ ಮನಸ್ಸು ಬದಲಾಗ್ತದೆ. ಬಂಗಾರ ಸೀರೆನೋ ಅಲ್ಲಿ ರೇಷ್ಮೆ ಸೀರೆನ ಕೊಡಿಸ್ತಾನೋ ಇಲ್ಲ ಏನು ಕೊಡಿಸ್ತಾನೋ ಗೊತ್ತಿಲ್ಲ, ನೀವು ಏಸಪ್ಪನ ಕೈಲಿರ್ಬೇಕು. ಹಲ್ಲೆಲೂಯಾ. ಹಿಂದೆ ಕೆಟ್ಟ ಹಲ್ಲೆಲೂಯಾ. ನಂಬರ್ 3 ಅನ್ನ 3 ನಮಗೋಸ್ಕರ 4 ಬಿಡಿಸಿಲ್ಲ. ಕಣ್ಣೀರು ಬರೆಸ್ತಾನೆ. ಕಣ್ಣೀರು ಬರೆಸ್ತಾನ್ರಿ. ಕಣ್ಣೀರು ಬರೆಸ್ತಾರ ಯಾರಿಲ್ಲ. ಇನ್ನ ಕಣ್ಣೀರು ಬರಂಗ್ ಮಾಡಾರದಾರ, ಅಳಸಾರದಾರ. ಅಳದ್ ನಗ್ಸಾರಿಲ್ಲ. ಭಾಗ್ಯ ಮೆದಾರ ಅಳಸಾರದಾರ, ಆದ್ರೆ ಅಳವ್ರನ್ನ ನಿಲ್ಸೋರಿಲ್ಲ. ಆದ್ರೆ ನಮ್ಮ ಮೇಸಪ್ಪ ಕಣ್ಣೀರು ಒರೆಸ್ತಾನೆ. ಆಗ ಅಳ್ತಾ ಇಲ್ಲ. ನನ್ನ ಹತ್ರ ಭಾಗ್ಯ ಮತ್ಗಾಂತ ಬರ್ತಾಳೆ. 2 ಸೆಕೆಂಡ್ ಅಂದ್ರೆ ನಗ್ತಾಳೆ. ಅಮ್ಮ ಅಳಮ್ಮ, ಯಾಕೆ ನಗ್ತಿ ಅಂದ್ರೆ ಅಳದ ನಿಂತುಬಿಡು ಸರ್ ಅಂತಾಳೆ. ಬೈಬಲ್ ವಾಕ್ಯ ಹೇಳ್ತದೆ, ದೇವರು ಕಣ್ಣೀರು ಒರೆಸ್ತಾನೆ. ಯಾವ ದುಃಖದಲ್ಲಿ ಅಳ್ತಾ ಇದೆಯೋ, ನಿನ್ನ ಕುಟುಂಬದ ಪರಿಸ್ಥಿತಿ ಏನಾಗಿದೆಯೋ, ನಿನ್ನ ದೇಹದ ಪರಿಸ್ಥಿತಿ ಏನಾಗಿದೆಯೋ, ನಿನ್ನ ಕೆಲಸದ ಪರಿಸ್ಥಿತಿ ಏನಾಗಿದೆಯೋ, ಅದರ ನಿಮಿತ್ತ ಹತ್ತು ಕಣ್ಣೀರು ನೆಲಕ್ಕೆ ಮುಟ್ಟಿದವ ಅಂದ್ಕೊಂಡಿಯಾ? ಏಸಪ್ಪನ ಹತ್ರ ಇದ್ರೆ ಆತನ ಕಣ್ಣೀರು ಒರೆಸ್ತಾನೆ. 5
ವಾಗ್ದಾನ ಮಾಡ್ತಾನೆ. ನಿಮ್ ಕೈ ಇದ್ರೆ ವಾಗ್ದಾನ ಮಾಡ್ತಾನೆ. ಎಲ್ಲಮ್ಮನ ಕೈ ಇಲ್ಲ, ವಾಗ್ದಾನ ಮಾಡ್ತಾನೆ. ಮಾಡಿದ ವಾಗ್ದಾನ ನೆರವೇರಿಸ್ತಾನೆ. ನಂಬೋರ್ ಮತಗಟ್ಟೆ ಹಲ್ಲೆಲೂಯ. ನೆನಪಿದೆಯಾ? ಮರ್ತೋಗ್ತಾರೆ? ನೆನಪಿದೆಯಾ? ಇನ್ನು ತುಂಬಾ ಇದಾವೆ. ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನಮ್ಮ ಕೊಡ ತುಂಬಿದಂಗೆ ನನಗೆ ಕಾಣುತ್ತೆ. ಮತ್ತೆ ಜಾಸ್ತಿ ಹಾಕಿದ್ರೆ ಹಳ್ಳ ಪಕ್ಕದಾಗ ಐತಿ. ಯಾಕೆ ಇದ್ದಿದ್ದು? ನನ್ನ ಹತ್ರ ನಿದ್ರೆ ಕೆಲಸಕ್ಕೆ ಬರ್ತಾನೆ, ನೀವು ಹಾಕ್ಬಿಟ್ರೆ ವೇಸ್ಟ್ ಮಾಡಿಬಿಡ್ತಾರೆ. ನೀವು ನಗ್ತಾ ಇದ್ದೀರ ಅಂದ್ರೆ ನೀನು ಅರ್ಥ ಮಾಡ್ಕೊಳ್ಳಿ ನಮ್ಮನ್ನ ಅಂತ ಅವ್ರಿಗೆ ಗೊತ್ತಾಗಿತ್ತು. ನೀನು ನಗ್ತಾ ಇದ್ದೀರ ಅಂದ್ರೆ ನನಗೆ ಅರ್ಥ ಆಯ್ತು. ಕಣ್ಮುಚ್ಚಿ ಪ್ರಾರ್ಥನೆ ಮಾಡು. ನೀನಿರುವ ಜಾಗದಲ್ಲಿ ಮಣಕಲಾಕು. ಒಂದೇ ಒಂದು ನಿಮಿಷ ಮಣಕಲಾಕು. ಎಲ್ಲರೂ ಮಣಕಲಾಕ್ರಿ. ಚೇರ್ ಕೂತ್ಕೋಬೇಡ, ಮಣಕಾಲ ಮೇಲೆ ನಿಂತ್ಕೋ ಪ್ಲೀಸ್. ನಿನ್ ಮೊಣಕಲ್ ನೋವಿದ್ದಾವೆ, ಸೊಂಟ ನೋವಿದ್ದಾವೆ, ಎಲ್ಲ ಇದಾವೆ ಗೊತ್ತು ಏಸಪ್ಪನಿಗೆ. ದಯಮಾಡಿ ನಿನ್ ಬಾಧೆ ನೋಡಬೇಡ. ನಿನ್ ದೇವರು ಎಂಥವನು, ನಿನ್ ದೇವರು ಎಂಥವನು. ಮೊಣಕಾಲ್ ನಿಂತ್ಕೋ, ಕೂತ್ಕೋಬೇಡ.